ಪ್ರೀತಿಯ 9ನೇ ತರಗತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ಕನ್ನಡದ ಗದ್ಯ ಭಾಗವಾಗಿರ್ತಕ್ಕಂತಹ ಅಂದರೆ 5ನೇ ಪಾಠ, ಕನ್ನಡ ಗದ್ಯ ಭಾಗದ 5ನೇ ಪಾಠವಾಗಿರ್ತಕ್ಕಂಥ ಪ್ರಜಾನಿಷ್ಠೆ ಪಾಠವನ್ನು ಮಾಡ್ತೇನೆ. ಈ ಪಾಠವನ್ನು ಬರೆದವರು ಸಾಶಿ ಮರುಳಯ್ಯ. ಈ ಪಾಠವನ್ನು ಬರೆದವರು ಯಾರು? ಸಾಶಿ ಮರುಳಯ್ಯ. ಮಕ್ಕಳೇ, ನಿಮಗೆಲ್ಲರಿಗೂ ಗೊತ್ತು, ಕನ್ನಡ ಸಾಹಿತ್ಯದಲ್ಲಿ ಅನೇಕ ಪ್ರಕಾರಗಳಿದೆ. ಈ ಕನ್ನಡ ಸಾಹಿತ್ಯದ ಅನೇಕ ಪ್ರಕಾರಗಳಲ್ಲಿ ಕಾದಂಬರಿಯೂ ಸಹ ಒಂದು. ಏನು ಕಾದಂಬರಿ ಅಂದರೆ? ಕಾದಂಬರಿ ಅಂದರೆ ಒಂದು ವಿಷಯವನ್ನು ಕುರಿತು ವಿಶಾಲವಾಗಿ ಅದನ್ನು ಆಳವಾಗಿ ಬರೆಯುವಂಥದ್ದು, ಮತ್ತು ಅದನ್ನು ಬರೆಯುವುದರ ಜೊತೆಗೆ ಅದರ ಮೂಲಕ ಮನೋರಂಜನೆಯನ್ನು ಕೊಡುವಂಥದ್ದು ಅಂತ ಹೇಳ್ಬೋದು. ಹೀಗೆ ಕಾದಂಬರಿ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಸ್ಥಾನವನ್ನು ಹೊಂದಿದೆ. ಬದುಕಿನ ರಹಸ್ಯವನ್ನು ಬಿಡಿಸಿ ತೋರಿಸುವ ಒಂದು ಸಾಹಿತ್ಯದ ಪ್ರಕಾರ ಅಂತ ಹೇಳ್ಬೋದು ಕಾದಂಬರಿಯನ್ನು. ಅಂದರೆ ಮನೋರಂಜನೆಯನ್ನು ಕೊಡುವುದರ ಜೊತೆಗೆ ಬದುಕಿನ ರಹಸ್ಯವನ್ನು ನಮಗೆ ತಿಳಿಸುವಂಥದ್ದು. ಕಾದಂಬರಿಯಲ್ಲಿ ಅನೇಕ ಪ್ರಕಾರಗಳಿದೆ. ಕೌಟುಂಬಿಕ ಕಾದಂಬರಿ, ಸಾಮಾಜಿಕ ಕಾದಂಬರಿ, ಐತಿಹಾಸಿಕ ಕಾದಂಬರಿ, ಪೌರಾಣಿಕ, ವೈಚಾರಿಕ, ಪತ್ತೆದಾರಿ ಇತ್ಯಾದಿ ವಿವಿಧ ಬಗೆಯ ಕಾದಂಬರಿಗಳನ್ನು ನೀವು ನೋಡ್ಬೋದು. ಅಂದರೆ ಕೌಟುಂಬಿಕ ಕಾದಂಬರಿ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಕಾದಂಬರಿ, ಸಮಾಜದಲ್ಲಿ ನಡೆಯುವಂತಹ ಘಟನೆಗಳನ್ನು ಆಧರಿಸಿ ಬರೆದಿರ್ತಕ್ಕಂತಹ ಕಾದಂಬರಿ. ಐತಿಹಾಸಿಕ ಅಂದರೆ ಇತಿಹಾಸದ ಬಗ್ಗೆ ಬರೆದಿರ್ತಕ್ಕಂತಹ ಕಾದಂಬರಿ. ಪುರಾಣಗಳ ಬಗ್ಗೆ, ಪತ್ತೆದಾರಿ, ಒಂದು ವಿಷಯವನ್ನು ಹಿಡಿದು ಜಾಡನ್ನು ಹಿಡಿದು ಅದರ ಮೂಲಕ ಸತ್ಯವನ್ನು ಪತ್ತೆ ಹಚ್ಚುವಂತಹ ಕಾದಂಬರಿ. ಹೀಗೆ ಅನೇಕ ರೀತಿಯ ಕಾದಂಬರಿಗಳನ್ನು ನೀವು ನೋಡಿರ್ಬೋದು. ಈ ಕಾದಂಬರಿಗಳನ್ನು ಕನ್ನಡ ಸಾಹಿತ್ಯದಲ್ಲಿ ಬಹಳಷ್ಟು ಜನ ಬರೆದಿದ್ದಾರೆ. ಉದಾಹರಣೆಗೆ ಶಿವರಾಮ್ ಕಾರಂತ್ ಕೇಳಿರ್ಬೇಕಲ್ವಾ? ಕುವೆಂಪು ಅವರಾಗಿರ್ಬೋದು, ಶಿವರಾಮ್ ಕಾರಂತರು, ಅನಕರು, ತಾರಾಸು, ಪಿ ಲಂಕೇಶು, ಎಸ್.ಎಲ್. ಭೈರಪ್ಪ, ತ್ರಿವೇಣಿ, ಎಂ.ಕೆ. ಇಂದಿರಾ, ಹೀಗೆ ಅನೇಕ ಜನರು ಕಾದಂಬರಿಗಳನ್ನು ಬರೆದಿರ್ತಕ್ಕಂಥದ್ದು. ಈ ಕಾದಂಬರಿಕಾರರು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಪ್ರಮುಖ ವ್ಯಕ್ತಿಗಳಾಗಿದ್ದಾರೆ. ಈ ಪಾಠವನ್ನು ನಾನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಾವು ಈ ಪಾಠವನ್ನು ಬರೆದಿರ್ತಕ್ಕಂತಹ ಲೇಖಕರಾಗಿರ್ತಕ್ಕಂತಹ ಸಾಶಿ ಮರುಳಯ್ಯ ಇವರ ಬಗ್ಗೆ ತಿಳ್ಕೊಳ್ಳೋಣ. ಅರ್ಥ ಆಯ್ತಲ್ಲ ಮಕ್ಕಳ? ಮೊದಲು ಇವರ ಬಗ್ಗೆ ತಿಳಿದುಕೊಂಡ ಆದಮೇಲೆ ನಾವು ಪಾಠವನ್ನು ಮುಂದುವರಿಸೋಣ. ಯಾರಿವರು ಸಾಶಿ ಮರುಳಯ್ಯ? ಕೃತಿಕಾರರ ಪರಿಚಯ. ಶ್ರೀ ಸಾಸಲು, ಇವರ ಪೂರ್ಣ ಹೆಸರೇನು? ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಏನು ಇವರ ಪೂರ್ಣ ಹೆಸರು? ಶ್ರೀ ಸಾಸಲು ಶಿವರುದ್ರಯ್ಯ ಮರುಳಯ್ಯ. ಇವರು ಕ್ರಿಸ್ತಶಕ 1931ರಲ್ಲಿ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ. ಇವರು 1956ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿಯನ್ನು ಪಡ್ಕೊಳ್ತಾರೆ. ಇವರಿಗೆ 1971ರಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯ ಇವರು ಬರೆದಿರ್ತಕ್ಕಂತಹ ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯಕ್ಕೆ ಅವರು ಬರೆದಂತಹ ಪ್ರಬಂಧಕ್ಕೆ PhD ಪದವಿಯನ್ನು ಸಹ ಪಡ್ಕೊಳ್ತಾರೆ. 1995ರಿಂದ 98ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿದ್ದರು. ರಾಜ್ಯ ಭಾಷಾ ಆಯೋಗದ ಸದಸ್ಯರೂ ಸಹ ಆಗಿದ್ರು. ಇವರು ಅನೇಕ ಕೃತಿಗಳನ್ನು 90ಕ್ಕೂ ಹೆಚ್ಚು ಕೃತಿಗಳನ್ನು ಬರೆದಿದ್ದಾರೆ. ಇವರು ಬರೆದಿರ್ತಕ್ಕಂಥ ಪ್ರಮುಖ ಕೃತಿಗಳೆಂದರೆ ಶಿವತಾಂಡವ, ಕೆಂಗಲ ಕಣ್ಣು, ವಚನ ವೈಭವ, ನೆಲದ ಸೊಗಡು, ನಾಟ್ಯ ಮಯೂರಿ, ವಿಜಯ ವಾತಾಪಿ, ಹೀಗೆ ಇವರು ಬರೆದಂತಹ ಪ್ರಮುಖ ಕೃತಿಗಳು 90 ಕೃತಿಗಳಲ್ಲಿ ಪ್ರಮುಖ ಕೃತಿಗಳು ಅಂತ ಹೇಳ್ಬೋದು. ಇವರಿಗೂ ಸಹ ಅನೇಕ ಪ್ರಶಸ್ತಿಗಳನ್ನು ಸಹ ಪಡ್ಕೊಂಡಿದ್ದಾರೆ. ಇವರು ಪಡೆದುಕೊಂಡಂತಹ ಪ್ರಶಸ್ತಿಗಳೆಂದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಇವರು 2016ರಲ್ಲಿ ವಿಧಿವಶರಾದರು, ಅಂದರೆ ಮರಣ ಹೊಂದಿದ್ರು. ಈ ಪ್ರಸ್ತುತ ಪಾಠವನ್ನು ಅಂದರೆ ಪ್ರಜಾನಿಷ್ಠೆ ಗದ್ಯ ಪಾಠವನ್ನು ಸಾಶಿ ಮರುಳಯ್ಯ ಅವರು ಬರೆದಿರ್ತಕ್ಕಂತಹ ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಅರ್ಥ ಆಯ್ತಲ್ಲ? ಯಾವ ಕೃತಿಯಿಂದ ಈ ಪಾಠವನ್ನು ಆಯ್ದುಕೊಳ್ಳಲಾಗಿದೆ? ನಾಟ್ಯ ಮಯೂರಿ ಎಂಬ ಕೃತಿಯಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ. ಈ ಒಂದು ಪಾಠದ ಆಶಯವೇನಪ್ಪ ಅಂತಂದರೆ,
ಏನು ಈ ಪಾಠದ ಆಶಯ? ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಹೊಯ್ಸಳ ಸಾಮ್ರಾಜ್ಯ ಕರ್ನಾಟಕವನ್ನು ಆಳಿರ್ತಕ್ಕಂತಹ ಬಹಳ ಪ್ರಮುಖವಾದಂತಹ ಒಂದು ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಪ್ರಸಿದ್ಧನಾಗಿರ್ತಕ್ಕಂತಹ ಅದೇ ಯಾರು? ವಿಷ್ಣುವರ್ಧನ. ಇವರು ಒಂದು ಕಾಲದ ನಿಮಿತ್ತ ಬೇರೆ ಕಡೆ ಹೋಗಿರ್ತಾರೆ. ಬೇರೆ ಕಡೆ ಹೋಗುವಂಥ ಸಮಯದಲ್ಲಿ ಇವರ ಹೆಂಡತಿಯಾಗಿರ್ತಕ್ಕಂತಹ ಅಥವಾ ಮಹಾರಾಣಿಯಾಗಿರ್ತಕ್ಕಂತಹ ಶಾಂತಲಾದೇವಿ ರಾಜ್ಯವನ್ನು ನೋಡ್ಕೊಳ್ತಾ ಇರ್ತಾಳೆ. ಮಹಾರಾಣಿ ಯಾರು? ವಿಷ್ಣುವರ್ಧನನ ಮಹಾರಾಣಿ ಶಾಂತಲಾದೇವಿ. ಗಂಡ ಇರದೇ ಇರುವಂತಹ ಸಮಯ ಅಂದರೆ ಬೇರೆ ಕಡೆ ಕೆಲಸಕ್ಕೆ ಹೋದಾಗ ಆ ಸಮಯದಲ್ಲಿ ಇವಳು ರಾಜ್ಯವನ್ನು ನೋಡ್ಕೊಳ್ತಾಳೆ. ಒಂದ್ಸರಿ ಏನು ಮಾಡ್ತಾಳೆ, ತನ್ನ ರಾಜ್ಯದ ಪ್ರಜೆಗಳು ಹೇಗಿದ್ದಾರೆ ಅನ್ನೋದು ತಿಳಿದುಕೊಳ್ಳುವುದಕ್ಕಾಗಿ ಮಾರುವೇಷದಲ್ಲಿ ರಾಜ್ಯ ಸಂಚಾರವನ್ನು ಮಾಡ್ತಾಳೆ. ಆಗ ಅವಳಿಗೆ ಅಲ್ಲಿ ಒಂದು ಘಟನೆಯನ್ನು ನೋಡ್ತಾಳೆ. ಅದನ್ನು ಅಲ್ಲಿ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಂಡು ಅವಳಿಗೆ ಬಹಳ ಸಂತೋಷ ಆಗುತ್ತೆ. ಈ ಒಂದು ಕಥೆಯ ಭಾಗವನ್ನು ಇಲ್ಲಿ ನಿಮಗೆ ಪ್ರಜಾನಿಷ್ಠೆಯಲ್ಲಿ ಪ್ರಜೆಗಳ ನಿಷ್ಠೆ ಏನು ಅನ್ನುವುದನ್ನು ನಿಮಗೆ ಇಲ್ಲಿ ಈ ಪಾಠದಲ್ಲಿ ಇದು ವಿವರಿಸಲಾಗಿದೆ. ಸೊ ಈ ಪ್ರಜಾನಿಷ್ಠೆ ಪಾಠವನ್ನು ಏನಿದೆ ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಳೋಣ. ಎಲ್ಲರೂ ತಮ್ಮ ಪುಸ್ತಕವನ್ನು ತೆಗೀರಿ. ಪೇಜ್ ನಂಬರ್ 39. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡ ಪರರಾಜರ ಕಣ್ಣುಗಳು ಕಿಸುರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನನ ಭೂಪಾಲನನ್ನು ಬಡಿಯಬೇಕೆಂದು ರಾಜರುಗಳನೇಕರು ಹವಣಿಸುತ್ತಿದ್ದರು. ಅವರಲ್ಲಿ ಚೋಳಮಂಡಲದ ಕುಲೋತ್ತುಂಗ ಪ್ರಮುಖನಾದವನು. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಅಲ್ಲಿ ಆದಿಯಮ ಎಂಬುವನನ್ನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ದನು. ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಅಖಂಡ ಭರತಖಂಡದ ಒಡೆತನವನ್ನು ಬಯಸುತ್ತಿದ್ದ ದುರಾಶಾ ಪಿಶಾಚಿ ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿ ಆದಿಯಮನನ್ನು ಪ್ರಚೋದಿಸಿ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದ. ಆದಿಯಮ ಮೊದಮೊದಲು ಗಡುನಾಡುಗಳಲ್ಲಿ ಚಿಕ್ಕ ಪುಟ್ಟ ದಾಳಿಗಳನ್ನು ನಡೆಸುತ್ತಿದ್ದವನು. ಒಂದು ದೊಡ್ಡ ದಂಡಯಾತ್ರೆಯನ್ನು ಕೈಗೊಂಡ. ಇದನ್ನು ಗುಪ್ತಚಾರರಿಂದ ತಿಳಿದ ಹೊಯ್ಸಳೇಶ್ವರನು ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧಾಗಲೇಬೇಕಾಯಿತು. ಗೊತ್ತಾಯ್ತಲ್ಲ? ಏನು ಹೊಯ್ಸಳ ಸಾಮ್ರಾಜ್ಯ ಬಹಳ ಪ್ರಗತಿಯ ಸ್ಥಿತಿಯನ್ನು ಕಂಡು ಅಕ್ಕಪಕ್ಕದ ಜನ ಇದನ್ನು ಅವರ ಕಣ್ಣುಗಳು ಕಿಸುರಾದವು ಅಂದರೆ ಕೆಂಪಾದವು. ಅವನು ಆ ಒಂದು ಸಾಮ್ರಾಜ್ಯ ಬೆಳೆಯೋದನ್ನು ಕಂಡು ಅವರಿಗೆ ಹೊಟ್ಟೆ ಉರಿಯಾಯಿತು. ದಿನೇ ದಿನ ವಿಷ್ಣುವರ್ಧನ ಹೇಗೆ ಬೆಳೀತಾ ಇದ್ದ, ಅವನನ್ನು ಹೇಗಾದರೂ ಮಾಡಿ ಅವನನ್ನು ಸದೆ ಬಡಿಯಬೇಕು ಅಂತ ಹೇಳಿ ಅನೇಕ ರಾಜರು ಹವಣಿಸುತ್ತಿದ್ದರು. ಅದರಲ್ಲಿ ಚೋಳದ ರಾಜ ಯಾರು? ಕುಲೋತ್ತುಂಗ ಪ್ರಮುಖ. ಈ ಕರ್ನಾಟಕದಲ್ಲಿರ್ತಕ್ಕಂಥ ಗಂಗರ ತಲಕಾಡು ಸಹ ಅವನ ಸ್ವಾಧೀನದಲ್ಲೇ ಇತ್ತು. ಅಲ್ಲಿ ಅವನು ಏನು ಮಾಡಿದ್ದ, ತಲಕಾಡನ್ನು ವಶಪಡಿಸಿಕೊಂಡು ಅಲ್ಲಿ ಆದಿಯಮ ಎನ್ನುವನನ್ನು ರಾಜಪ್ರತಿನಿಧಿಯನ್ನಾಗಿ ನೇಮಿಸಿದ್ದ. ಈ ಕುಲೋತ್ತುಂಗ ಚೋಳನ ಒಂದು ಸ್ವಭಾವ ಎಂಥದ್ದು ಅಂದರೆ ಇವನೊಬ್ಬ ಆಶಾವಾದಿ, ಆಸೆ ಬುರ್ಕ ಅಂತ. ಅವನಿಗೆ ಆಸೆ ಮಿತಿ ಇಲ್ಲ. ತಾನು ಇಡೀ ಭಾರತದನ್ನೇ ಒಡೆತನ ತನ್ನ ಹಿಡಿತದಲ್ಲಿರಬೇಕು ಅನ್ನುವಂತಹ ಒಂದು ದುರಾಶಾ ಪಿಶಾಚಿ ಅಂತ ಹೇಳ್ತಾರೆ. ಹೊಯ್ಸಳರ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ತಿಳಿದುಕೊಂಡಂಥ ಇವನು ಆದಿಯಮ ತಾನು ರಾಜಪ್ರತಿನಿಧಿಯಾಗಿ ನೇಮಿಸಿದ್ನಲ್ವ ತಲಕಾಡಲ್ಲಿ, ಆದಿಯಮನನ್ನು ದ್ವಾರ ಸಮುದ್ರದ ಮೇಲೆ ಕಳಿಸಿದ. ದ್ವಾರ ಸಮುದ್ರ ಇದು ಹೊಯ್ಸಳರ ರಾಜಧಾನಿ. ಅದರ ಮೇಲೆ ದಂಡೆತ್ತಿ ಹೋಗುವಂತೆ ಹೇಳ್ತಾನೆ. ಇವನು ಮೊದಲು ಆದಿಯಮ ಏನು ಮಾಡ್ತಾನೆ, ಸಣ್ಣ ಪುಟ್ಟ ಚಿಕ್ಕ ದಾಳಿಗಳನ್ನು ನಡೆಸ್ತಿದ್ದವನು ಈಗ ದೊಡ್ಡ ದಂಡಯಾತ್ರೆಯನ್ನೇ ಕೈಗೊಳ್ಳಬೇಕಾಗತ್ತೆ. ಇದನ್ನು ತಿಳಿದ ಹೊಯ್ಸಳೇಶ್ವರ ಅಂದರೆ ವಿಷ್ಣುವರ್ಧನ ಯಾರಿಂದ ತಿಳ್ಕೊಳ್ತಾನೆ? ವಿಷ್ಣುವರ್ಧನ ಗುಪ್ತಚಾರರಿಂದ ತಿಳಿದುಕೊಂಡು ಸೈನ್ಯ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧಾಗಲೇಬೇಕಾಯಿತು. ಅವನಿಗೆ ಯುದ್ಧ ಇಷ್ಟ ಇಲ್ಲ, ಆದರೂ ಸಹ ದಂಡೆತ್ತಿ ಬರ್ತಕ್ಕಂತಹ ಶತ್ರು ಸೈನ್ಯವನ್ನು ಸದೆ ಬಡಿಬೇಕು ಅಂತೇಳಿ ಇವನು ಸಹ ಸನ್ನದ್ಧನಾದ. ಶಕವರ್ಷ 1038 ದುರ್ಮುಖಿ ನಾಮ ಸಂವತ್ಸರದ ಆಶ್ವಾಯುಜ ಶುದ್ಧ ದಶಮಿಯಂದು ದ್ವಾರ ಸಮುದ್ರದ ಮೇಲೆ ತಲಕಾಡಿನ ಕಡೆಗೆ ಚೈತ್ರಯಾತ್ರೆ ಹೊರಟಿತು. ಮಳವಳ್ಳಿ ಮುಡುಕುತೊರೆಗಳ ಬಳಿಯಲ್ಲಿ ಘನಘೋರ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು. ಆದಿಯಮ ಯುದ್ಧದಲ್ಲಿ ಮಡೆದ. ಆತನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಪಾಲಾಗಿ ಓಡಿತು. ತಲಕಾಡ ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈವಶವಾಯಿತು. ಸಮಸ್ತ ಸೇನೆಯ ತಲಕಾಡುಕೊಂಡವನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿದರು. ನೋಡಿ, ಯಾವಾಗ ಯುದ್ಧ ಪ್ರಾರಂಭವಾಗಿದ್ದು ಅಂದರೆ
ದ್ವಾರ ಸಮುದ್ರದ ಸೈನ್ಯ ತಲಕಾಡಿನ ಮೇಲೆ, ಅಂದರೆ ಆದಿಯಮ ಏನು ಯುದ್ಧವನ್ನು ಮಾಡ್ಕೊಂಡು ದಂಡೆತ್ತಿ ಬರ್ತಾ ಇದ್ದಲ್ವ, ಅದರ ಮೇಲೆ ದಾಳಿ ಮಾಡಬೇಕು ಅಂತೇಳಿ ಶಕವರ್ಷ 1038 ದುರ್ಮುಖಿ ನಾಮ ಸಂವತ್ಸರದ ಅಶ್ವಾಯುಜ ಶುದ್ಧ ದಶಮಿಯಂದು, ಆಶ್ವಯುಜ ಮಾಸದಲ್ಲಿ ಶುದ್ಧ ದಶಮಿಯ ದಿನ ದ್ವಾರ ಸಮುದ್ರ ಸೇನೆ ತಲಕಾಡಿನ ಮೇಲೆ ದಂಡಯಾತ್ರೆ ಮಾಡುತ್ತೆ. ಮಳವಲ್ಲಿ ಮುಡುಕು ತೊರೆಗಳ ಬಳಿಯಲ್ಲಿ ಯುದ್ಧ ಆಗುತ್ತೆ. ಯುದ್ಧದಲ್ಲಿ ಯಾರು ಗೆದ್ದಿದ್ದು? ಹೊಯ್ಸಳರು. ಆ ಹೊಯ್ಸಳರ ಯಾವಾಗೂ ಗೆಲ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣವೇ ಚೋಳ ಸೇನೆ ಕಂಗಾಲಾಗ್ಬಿಡುತ್ತೆ. ಆದಿಯಮ ಯುದ್ಧದಲ್ಲೇ ಸತ್ತೋಗ್ತಾನೆ. ಅವನ ಸತ್ತ ಸುದ್ದಿ ತಿಳಿದಂಥ ಚೋಳ ಸೇನೆ ಏನಾಯಿತು? ದಿಕ್ಕಪಾಲಾಗಿ ಓಡೋಗುತ್ತೆ. ತಲಕಾಡು ಕೋಟೆ ಸುಲಭವಾಗಿ ಯಾರ ವಶವಾಯಿತು? ವಿಷ್ಣುವರ್ಧನನ ವಶವಾಯಿತು. ಅವಾಗ ಅವನಿಗೆ ಒಂದು ಬಿರುದು ಸಹ ಬರುತ್ತೆ, ತಲಕಾಡು ಗೊಂಡಾನಿಗೆ ಜಯವಾಗಲಿ ಎಂದು ಸೇನೆ ಅವರನ್ನು ಕೂಗುತ್ತೆ. ಹೀಗೆ ಹಲವಾರು ತಲಕಾಡು ನಗರಗಳನ್ನು ಲೂಟಿ ಮಾಡಬೇಕೆಂದು ಇಚ್ಛಿಸಿದರು. ಇಂತಹ ಸಮಯದಲ್ಲಿ ಹಲವರು ಏನು ಮಾಡಿದ್ರು? ಹೇಗಾದರೂ ಸೋಲ್ತಾ ಇದ್ದಾರೆ ಇನ್ನೇನು ಅಂತೇಳಿ ತಲಕಾಡನ್ನು ಲೂಟಿ ಮಾಡಬೇಕು ಅಂತ. ಆದರೆ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚದೆಯ ಕಟ್ಟಾಳುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈಮರೆಯಬಾರದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯವೂ ಹೌದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವ ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸೆರೆ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮ ಅಲ್ಲ. ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವಲ್ಲ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದು ತಿಳಿದು ನಡೆಸಿಕೊಳ್ಳಿ. ಅವರು ಮನೋಭೀತಿಯನ್ನು ದೂರ ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ ಅಂತ. ಹೇಗೆ ತಲಕಾಡನ್ನು ವಶಪಡಿಸಿಕೊಂಡ ಮೇಲೆ ಎಲ್ಲರೂ ಏನು ಮಾಡೋಕ್ಕೆ ಶುರು ಮಾಡ್ತಾರೆ? ತಲಕಾಡು ನಮ್ಮದು ಅಂತೇಳಿ ಅದನ್ನು ಲೂಟಿ ಮಾಡಬೇಕು ಅಂತ ಇಚ್ಛಿಸುತ್ತಾರೆ. ಆವಾಗ ಏನು ಹೇಳ್ತಾನೆ ವಿಷ್ಣುವರ್ಧನ? ಅದಕ್ಕೆ ಆಸ್ಪದವನ್ನು ಕೊಡಲ್ಲ. ನೋಡಿ, ನಾವು ಗೆದ್ದಿದ್ದೇವೆ ಅಂತೇಳಿ ನಮ್ಮನ್ನು ನಾವು ಮೈ ಮರಿಬಾರ್ದು. ಇದು ನಮ್ಮ ಸತ್ವ ಪರೀಕ್ಷೆಯ ಸಮಯ. ಅವರು ಎಷ್ಟೇ ಪದವಿ ಪ್ರಶಸ್ತಿಗಳನ್ನ, ಎಷ್ಟೇ ಸ್ಥಾನಮಾನ ಪದವಿ ಲಭಿಸಲಿ, ನಾವು ಮಾನವೀಯ ಧರ್ಮಗಳನ್ನು, ಮಾನವೀಯ ಗುಣಗಳನ್ನು ಮರಿಬಾರ್ದು. ಗಾಳಿಗೆ ತೂರಿ ಬಿಡಬಾರ್ದು. ಸೆರೆ ಸಿಕ್ಕಂತಹ ಸೈನಿಕರನ್ನು ದೌರ್ಜನ್ಯದಿಂದ ನೋಡಬಾರ್ದು. ಅದು ನಮ್ಮ ಯೋಧರ ಧರ್ಮವಲ್ಲ. ಅವರನ್ನು ಲೂಟಿ ಮಾಡುವುದು ಸಹ ನಮ್ಮ ಯುದ್ಧದ ಧರ್ಮವಲ್ಲ. ಸೊ ಇವರನ್ನೆಲ್ಲ ನಮ್ಮವರು ಅಂತ ತಿಳ್ಕೊಂಡು ಅವರಲ್ಲಿ ಇರ್ತಕ್ಕಂಥ ಭೀತಿಯನ್ನು, ಹೆದರಿಕೆಯನ್ನು ನಾವು ದೂರ ಮಾಡಿ ಅಲ್ಲಿ ಶಾಂತಿ ಸ್ಥಾಪನೆಯನ್ನು ಮಾಡೋಣ ಅಂಥೇಳಿ ನಾವು ಇಲ್ಲಿ 4 ದಿನಗಳ ಮೇಲೆ ಇದ್ದುಬಿಟ್ಟು ಅವರಲ್ಲಿರ್ತಕ್ಕಂಥ ದೌರ್ಬಲ್ಯವನ್ನು, ಅವರ ಹೆದರಿಕೆಯನ್ನು ನಾವು ಕಡಿಮೆ ಮಾಡಿ ನಂತರ ನಾವು ರಾಜಧಾನಿಗೆ ಹಿಂತಿರುಗೋಣ ಅಂತ ಹೇಳ್ತಾನೆ. ಯಾರು? ವಿಷ್ಣುವರ್ಧನ. ಪ್ರಜಾಪಾಲಕನಾದ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು. ಅವನ ಇಚ್ಛೆಯನ್ನು ಮಹಾಮಂತ್ರಿ ಗಂಗಾರಾಜರು, ದಂಡಾಧೀಶ ತುಂಗದೇವನು ಅನುಮೋದಿಸಿದನು. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಣಾಳಾಗಿ ನಿಂತಿದ್ದ ದೇವತೆ ಎಂದರೆ ಮಹಾರಾಣಿ ಶಾಂತಲಾದೇವಿ. ಹೀಗೆ ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವನು ಯುವರಾಜಕುಮಾರ ಉದಯಾದಿತ್ಯ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರ ಹೋದಾಗ ಪಕ್ಕದ ಪಾಳೆಗಾರರು, ದುಷ್ಟರು ದೊಂಬಿ ಏಳುವುದು ಸಹಜ. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲವೂ ಕೇಳಿಬರದಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿಯುತ್ತಿದ್ದಳು. ಆಗಾಗ ತಾನು ವೇಷ ಮರೆಸಿ ದೇಶದ ಒಳಭಾಗದಲ್ಲಿ ಸಂಚರಿಸಿ ಬರುತ್ತಿದ್ದಳು. ಗೊತ್ತಾಯ್ತಲ್ಲ? ಈಗ ಯುದ್ಧವನ್ನು ಮಾಡಲಿಕ್ಕೆ ವಿಷ್ಣುವರ್ಧನ ಹೋದಾಗ ಇತ್ತ ರಾಜಧಾನಿಯಲ್ಲಿ ಅದರ ರಕ್ಷಣೆಯನ್ನು ಮಾಡಿದವಳು ಅವರ ಮಹಾರಾಣಿ ಶಾಂತಲಾದೇವಿ, ವಿಷ್ಣುವರ್ಧನನ ಪತ್ನಿ. ಸೊ ಅವಳು ತನ್ನ ಮಗನಾದಂತಹ ಉದಯಾದಿತ್ಯನ ಸಹಾಯದಿಂದ ರಾಜ್ಯಭಾರವನ್ನು ಮಾಡ್ತಾಯಿದ್ಲು. ಸಹಜವಾಗಿ ರಾಜ ಇಲ್ಲ ಅಂದ ತಕ್ಷಣವೇ ಪಕ್ಕದ ರಾಜ್ಯದವರು ದಂಡೆಳುವುದು ಸಹಜ. ಅದನ್ನು ತಿಳಿದಂಥ ಇವಳು ದಂಡವನ್ನು ಹಿಡಿದು ಕುಳಿತುಕೊಂಡು ತಾನೇ ಯಾವ ಗದ್ದಲವೂ ಬರದಂಗೆ ನೋಡ್ಕೊಳ್ತಾಳೆ. ಅಂದರೆ ಯಾರು ದಂಗೆ ಹೇಳ್ದ ಹಾಗೆ ನೋಡಿಕೊಂಡು ಗೂಢಚಾರರ ಸಹಾಯದಿಂದ ವಿಷಯವನ್ನು ತಿಳಿತಾ ಇದ್ಲು. ಅದನ್ನು ತನ್ನ ಪ್ರಜೆಗಳು ಹೇಗಿದ್ದಾರೆ ಅನ್ನುವುದನ್ನು ತಿಳಿಯುವುದಕ್ಕಾಗಿ ಶಾಂತಲಾದೇವಿ ವೇಷವನ್ನು ಮರೆಸಿಕೊಂಡು ದೇಶದ ಒಳಭಾಗದಲ್ಲಿ ಸಂಚರಿಸಿ ಬರ್ತಾ ಇದ್ಲು. ಅಂತಹ ಸಮಯದಲ್ಲಿ ಅವಳಿಗೆ ಒಂದು ಘಟನೆಯನ್ನು ನೋಡ್ತಾಳೆ. ಏನು ಅನ್ನುವುದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಮಕ್ಕಳ. ಅರ್ಥ ಆಯ್ತಲ್ಲ? ಸೊ ಇಲ್ಲಿವರೆಗೂ ನಾವು ಏನನ್ನು ತಿಳ್ಕೊಂಡ್ವಿ ಈ ದಿನ? ಏನು ತಿಳ್ಕೊಂಡ್ವಿ ಈ ದಿನ? ನಾವು ಈ ಜನಪದ ಸಾಹಿತ್ಯ ಕಾದಂಬರಿ ಅಂದರೆ ಏನು, ಈ ಪಾಠವನ್ನು ಬರೆದಿರ್ತಕ್ಕಂತಹ ಸಾಸಿ ಮರುಳಯ್ಯನವರ ಬಗ್ಗೆ, ಅವರ ಬಾಲ್ಯದ ಬಗ್ಗೆ, ಅವರು ಹುಟ್ಟಿದ ಬಗ್ಗೆ, ಅವರ ತಂದೆ ತಾಯಿಗಳ ಬಗ್ಗೆ,
ಅವರು ಬರೆದಂತಹ ಕೃತಿಗಳು ಯಾವುದು, ಅವು ಯಾವ 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 ಕೃತಿಗಳಿಗೆ ಅಥವಾ ಇವರು ಪಡೆದಂತಹ ಪ್ರಶಸ್ತಿಗಳು ಯಾವುದು ಅನ್ನುವುದನ್ನು ನಾವು ತಿಳ್ಕೊಂಡ್ವಿ ಅಲ್ವಾ. ಮತ್ತು ಈ ಪ್ರಸ್ತುತ ಪಾಠವನ್ನು, ಗದ್ಯ ಭಾಗವನ್ನು ಅಂದರೆ ಗದ್ಯ ಪಾಠವನ್ನು, ಪ್ರಜಾನಿಷ್ಠೆ ಗದ್ಯ ಪಾಠವನ್ನು ಸಾಸಿ ಮುರಳಯ್ಯನವರು ಬರೆದಿರ್ತಕ್ಕಂತಹ ನಾಟ್ಯಮಯೂರಿ ಎಂಬ ಕೃತಿಯಿಂದ ಇದನ್ನು ಆರಿಸ್ಕೊಂಡಿದ್ದಾರೆ ಅನ್ನೋದನ್ನು ಸಹ ತಿಳ್ಕೊಂಡ್ವಿ. ಹಾಗೂ ಹೊಯ್ಸಳ ಸಾಮ್ರಾಜ್ಯದ ಪ್ರಖ್ಯಾತ ದೊರೆಯಾಗಿರ್ತಕ್ಕಂತಹ ವಿಷ್ಣುವರ್ಧನ ಹೇಗೆ ತನ್ನ ಸಾಮ್ರಾಜ್ಯವನ್ನು ವಿಶಾಲವನ್ನಾಗಿ ಮಾಡಿ ತನ್ನ ಸಾಮ್ರಾಜ್ಯದ ಪ್ರಗತಿಯನ್ನು ಮಾಡ್ತಾ ಇದ್ದ, ಇದರಿಂದ ಅಕ್ಕಪಕ್ಕದ ರಾಜ್ಯದವರು ಹೇಗೆ ಹೊಟ್ಟೆ ಉರಿ ಪಡ್ತಾ ಇದ್ರು. ಸೊ ಅವರಲ್ಲಿ ಪ್ರಮುಖನಾಗಿರ್ತಕ್ಕಂತಹ ಚೋಳರ ಅರಸ ಕುಲೋತ್ತುಂಗ ಚೋಳ ಹೇಗೆ ಈ ರಾಜ್ಯವನ್ನು ಸದೆಬಡಿಬೇಕು ಅಂತ ಯುದ್ಧವನ್ನು ಮಾಡ್ತಾನೆ, ಹೇಗೆ ಅವರ ಕುಲೋತ್ತುಂಗ ಚೋಳನ ಪ್ರತಿನಿಧಿಯಾಗಿರ್ತಕ್ಕಂಥ ಆದಿಯಮ ತಲಕಾಡನ್ನು ನೋಡ್ಕೊಳ್ತಾ ಇರ್ತಾನೆ. ಅದರ ಮೇಲೆ ಅದನ್ನು ತಿಳಿದಂತಹ ಆದಿಯಮ ಯುದ್ಧವನ್ನು ಮಾಡಲಿಕ್ಕೆ ತಯಾರಿಯನ್ನು ನಡೆಸಿದಾಗ ಇದನ್ನು ತಿಳಿದಂಥ ವಿಷ್ಣುವರ್ಧನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ತಲಕಾಡನ್ನು ವಶಪಡಿಸ್ಕೊಳ್ತಾನೆ. ನಂತರ ತಲಕಾಡಿನ ಜನರಲ್ಲಿ ಹೆದರಿಕೆಯನ್ನು, ಏನು ಅವರು ಹೇಗೆ ಹೆದರ್ತಾ ಇದ್ರು ಅದನ್ನು ಸರಿಪಡಿಸುವುದಕ್ಕಾಗಿ ಅಲ್ಲೇ ತಂಗಿದ್ದು 4 ದಿನಗಳ ಕಾಲ ಅದನ್ನು ಸರಿಪಡಿಸಿಕೊಂಡು ಅವರನ್ನು ಸೋಲಿಸಿದ ಮೇಲೆ ಅಲ್ಲಿನ ಪ್ರಜೆಗಳ ಒಂದು ಕಷ್ಟಗಳನ್ನು ತಿಳಿದುಕೊಂಡು ಸರಿಪಡಿಸುವುದಕ್ಕಾಗಿ 4 ದಿನಗಳ ಕಾಲ ಅಲ್ಲಿ ತಂಗಿರ್ತಾನೆ. ಅಂತಹ ಸಮಯದಲ್ಲಿ ತನ್ನ ರಾಜ್ಯದಲ್ಲಿ, ಹೊಯ್ಸಳ ಸಾಮ್ರಾಜ್ಯದಲ್ಲಿ, ದ್ವಾರ ಸಮುದ್ರದಲ್ಲಿ ಈ ಎಲ್ಲ ಕೆಲಸವನ್ನು ನೋಡಿಕೊಂಡವರು ಯಾರು? ಇವರ ಮಹಾರಾಣಿ ಶಾಂತಲಾ ದೇವಿ. ಸೊ ಅವಳು ಹೇಗೆ ತನ್ನ ರಾಜ್ಯವನ್ನು ನೋಡ್ಕೊಳ್ತಾಳೆ, ತನ್ನ ಮಗನ ಉದಯಾದಿತ್ಯನ ಸಹಾಯದಿಂದ ತಾನೇ ದಂಡವನ್ನು ಹಿಡಿದು ರಾಜ್ಯದ ವೇಷವನ್ನು ಮರೆಸಿಕೊಂಡು ಪ್ರತಿಯೊಂದು ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಂಚರಿಸಿ ಜನರ ಕಷ್ಟ ಸುಖಗಳನ್ನು, ನಿಜ ಸ್ಥಿತಿಯನ್ನು ಹೇಗೆ ತಿಳ್ಕೊಂಡ್ಲು, ಅದರಲ್ಲಿ ತಿಳಿದುಕೊಂಡಂತಹ ಒಂದು ಕತೆ ನೆಕ್ಸ್ಟ್ ಭಾಗದಲ್ಲಿ ನಾನು ಹೇಳ್ತೇನೆ. ಅರ್ಥ ಆಯ್ತಲ್ಲ ಮಕ್ಕಳ?